ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ರಾಜಾಜಿ ನಗರ ಬೆಂಗಳೂರು ನಗರದ ಒಂದು ಪ್ರಮುಖ ಪ್ರದೇಶ. ಈ ರಾಜಾಜಿನಗರದ ಹಿನ್ನೆಲೆ ಏನು ಅಂತ ಹುಡುಕುತ್ತಾ ಹೋದಾಗ ನಮ್ಮ ಎದುರಿಗೆ ಕಂಡಿದ್ದು ಅದರ ಇತಿಹಾಸವನ್ನು ಸಾರುವ ಒಂದು ಸ್ಮಾರಕ. ಆ ಸ್ಮಾರಕ ಎಲ್ಲಿದೆ ನೋಡೋಣ ಬನ್ನಿ. ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಮತ್ತು ಕಾರ್ಡ್ ರಸ್ತೆ ಕೂಡುವ ವೃತ್ತದಲ್ಲಿರುವ ಉದ್ಯಾನವನದಲ್ಲಿ ಐತಿಹಾಸಿಕವಾದ ಒಂದು ಸ್ತಂಭವಿದೆ. ಒಂದು ಕಡೆ ಸ್ಯಾಂಡಲ್ ಸೋ ಫ್ಯಾಕ್ಟ್ರಿ, ಇನ್ನೊಂದು ಕಡೆ ಓರಿಯನ್ ಮಾಲ್, ಮಧ್ಯೆ ಉದ್ಯಾನವನ, ಸುಂದರ ಉದ್ಯಾನವನ. ಅದರ ಮಧ್ಯೆ ರಾಜಾಜಿನಗರದ ರಾಜನಂತೆ ನಿಂತಿರುವ ರಾಜಾಜಿನಗರ ಸ್ಥಾಪನಾ ಸ್ತಂಭ. ಪಶ್ಚಿಮ ಬೆಂಗಳೂರಿನ ಪ್ರಮುಖ ವಸತಿ ಮತ್ತು ಕೈಗಾರಿಕಾ ಪ್ರದೇಶವಾದ ರಾಜಾಜಿನಗರದ ಉದ್ಘಾಟನೆಯನ್ನು ನೆನಪಿಸುವ ಒಂದು ಅಪೂರ್ವ ಸ್ಮಾರಕ ಈ ಸ್ತಂಭ. 1949 ಜುಲೈ 3 ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಸ್ತಂಭವನ್ನು ಅನಾವರಣಗೊಳಿಸಿದರು. ಸ್ತಂಭದ ಮೇಲಿರುವ ಶಾಸನ ಅಥವಾ ಶಿಲಾಫಲಕವು ರಾಜಾಜಿನಗರದ ನಿರ್ಮಾಣ ಯೋಜನೆಯ ಸಂಪೂರ್ಣ ನೀಲನಕ್ಷೆಯನ್ನು ಒದಗಿಸುತ್ತದೆ. ರಾಜಾಜಿನಗರ ಮೂಲ ಹೆಸರು ಕೇತಮಾರನಹಳ್ಳಿ. 13ನೇ ಶತಮಾನದಿಂದ ಸ್ವಾತಂತ್ರ್ಯದ ವರೆಗೂ ಈ ಪ್ರದೇಶದ ಹೆಸರು ಕೇತಮಾರನಹಳ್ಳಿಯೇ ಆಗಿತ್ತು. ನಮ್ಮ ದೇಶದ ಕೊನೆಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ರಾಜಾಜಿ ಅವರ 70ನೇ ಜನ್ಮದಿನದ ಸಂದರ್ಭದಲ್ಲಿ ಅವರ ನೆನಪಿಗಾಗಿ ರಾಜಾಜಿ ಬಡಾವಣೆ ಎಂದು ಹೆಸರಿಡಲಾಯಿತು. ಅದು ಕ್ರಮೇಣ ರಾಜಾಜಿನಗರವಾಗಿ ಮಾರ್ಪಟ್ಟಿತು. ನಗರದ ಒಂದೊಂದು ಬಡಾವಣೆಗೂ ಒಂದೊಂದು ಇತಿಹಾಸವಿದೆ. ಜಯನಗರದ ಅಶೋಕ ಸ್ತಂಭದಷ್ಟೇ ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಈ ರಾಜಾಜಿನಗರದ ಸ್ಥಾಪನಾ ಸ್ತಂಭವು ಇಂದು ಆಧುನಿಕ ಬೆಂಗಳೂರಿನ ಬೆಳವಣಿಗೆಗೆ ಸಾಕ್ಷಿಯಾಗಿ ನಿಂತಿದೆ. ಗತಕಾಲದ ಇತಿಹಾಸದ ಸ್ಮಾರಕಗಳು ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತವೆ. ಅವುಗಳನ್ನು ನೋಡುವ, ಸಂರಕ್ಷಿಸುವ, ಹೆಮ್ಮೆ ಪಡುವ ಮನಸ್ಸು ನಿಮ್ಮದಾಗಿರಬೇಕು.
ಒಂದಷ್ಟು ಸಮಯ ಮಾಡಿಕೊಂಡು ರಾಜಾಜಿನಗರದ ಸ್ಥಾಪನಾ ಸ್ತಂಭವನ್ನು ನೋಡಿಕೊಂಡು ಬನ್ನಿ. ಆ ಸುಂದರ ಉದ್ಯಾನವನದಲ್ಲಿ ವಿಹರಿಸುತ್ತಾ ನಗರದ ಇತಿಹಾಸದ ಪುಟಗಳಲ್ಲಿ ನಿಮ್ಮನ್ನೇ ನೀವು ಮರೆಯಿರಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.